ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇನ್ನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ, ಮಾಘ ಮಾಸದ ಮೊದಲನೇ ಶುಕ್ರವಾರ. ಬೆಳಗ್ಗೆನೆ ಇವತ್ತು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಡ್ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಆಯಿತು, ದೇವ್ರ ಪೂಜೆ ಕೂಡ ಆಗಿದೆ. ಎಲ್ಲಾನು ಏನೇನು ಮಾಡಿದೆ ನಾನು ಎದ್ದಾಗಿಂದ ಎಲ್ಲಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇನ್ನು ತಿಂಡಿಗೂ ಅಷ್ಟೇ ಸಿಂಪಲ್ ಆಗಿ ಒಂದು ರೆಸಿಪಿನ ಮಾಡಿದ್ದೀನಿ. ಕಾಬೂಲ್ ಚೆನ್ನ ಹಾಕ್ಬಿಟ್ಟು ರೈಸ್ ಬಾತ್ ಮಾಡಿರೋದು. ಸಿಂಪಲ್ ಆಗಿ ಬೇಗ ಆಗೋವಂಥ ಅಡುಗೆ ಅದು. ಬ್ರೇಕ್ಫಾಸ್ಟ್ಗೆ ಅರ್ಜೆಂಟಾಗಿ ಬೇಕಾದರೆ ಮಾಡ್ಕೊಬೋದು, ಲಂಚ್ಗೆ ಡಿನ್ನರ್ಗೆ ಎಲ್ಲದಕ್ಕೂ ಆಗುತ್ತೆ. ಟ್ರೈ ಮಾಡಿ ನೀವು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಜೊತೆಯಲ್ಲಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ಇನ್ನು ವ್ಲಾಗ್ನ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಿನ್ನೆ ಬೆಳಗ್ಗೆ ಹೇರ್ ಪ್ಯಾಕ್ ಹಾಕಿದ್ದೆ, ಅದನ್ನು ಕೂಡ ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ. ಆ ಹೇರ್ ಪ್ಯಾಕ್ ಬಗ್ಗೆ ನಾನು ಆಲ್ರೆಡಿ ಒಂದು 2 ಸಲ ವಿಡಿಯೋ ಮಾಡಿ ಹೇಳಿದ್ದೀನಿ. ಈಗ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಲೂ ಕೂಡ ಅದನ್ನ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಇನ್ನು ಇವತ್ತು ಬೆಳಗ್ಗೆಯಿಂದ ಇಲ್ಲಿ ತನಕ ಏನೇನು ಮಾಡಿದೆ ಎಲ್ಲಾನು ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ರಂಗೋಲಿ ಬಿಡಿಸಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಜೊತೆಯಲ್ಲಿ ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು ನಾನು ಆಗಲೇ ಹೇಳ್ದಂಗೆ ಹೇರ್ ಪ್ಯಾಕ್ ಹಾಕ್ಕೊತೀನಿ ಅಂತ ಹೇಳಿದೆ ಅಲ್ಲ, ನ್ಯಾಚುರಲ್ ಹೇರ್ ಪ್ಯಾಕ್ ಇದು ಲಾಸ್ಟ್ ನಾನು 2 ಸಲ ಹಾಕಿದ್ದಾಗ ತೋರಿಸಿದ್ದೀನಿ, ವಿಡಿಯೋ ಕೂಡ ಮಾಡಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ತುಂಬ ಈ ಗ್ರೇ ಹೇರ್ ಇರೋರಿಗೆ ಅಥವಾ ತುಂಬ ಹೇರ್ ಫಾಲ್ ಆಗ್ತಾ ಇದ್ದರೆ ಎಲ್ಲದಕ್ಕೂ ನ್ಯಾಚುರಲ್ ಆಗಿರೋ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಒಳ್ಳೆ ಕಲರ್ ಕೂಡ ಕೊಡುತ್ತೆ ಹೇರ್ ಪ್ಯಾಕ್ ಇದು. ನ್ಯಾಟ್ ಹ್ಯಾಬಿಟ್ದು ನಾನು ಆನ್ಲೈನಲ್ಲಿ ಅಂದರೆ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದು. ಅದನ್ನು ಇಷ್ಟೊತ್ತಿಗೆ ನಾನು ಒಂದು 4-5 ಸಲ ಹಾಕಿದ್ದೀನಿ. ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಮೆಹಂದಿ ಇದು ಪ್ರೀ ಮಿಕ್ಸ್ಡ್ ಪ್ಯಾಕ್ ಇದು, ಹಾಗಾಗಿ ನನಗೆ ತುಂಬಾ ಏನೋ ಇಷ್ಟನೂ ಕೂಡ ಆಯಿತು. ಜೊತೆಯಲ್ಲಿ ಕೆಮಿಕಲ್ ಇರಲ್ಲ, ಯಾವುದೇ ಥರ ಕೆಮಿಕಲ್ ಇರಲ್ಲ ಇದರಲ್ಲಿ. ಇದ್ರದ್ದು ಫುಲ್ಲು ಡೀಟೇಲ್ಸ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಹಳೆಯೋ ವೀಡಿಯೋ ಇದೆ, ಸರ್ಚ್ ಮಾಡಿ ನೋಡಿ, ಇದೆ ಅದರಲ್ಲಿ. ಬೇಕಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡಿ ನೀವು. ಯೂಸ್ ಮಾಡೋ ಥರ ಇದ್ದರೆ ಮಾಡ್ಕೊಬೋದು. ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ನಂಗೆ ತುಂಬ ಇಷ್ಟ ಕೂಡ. ಹಚ್ಕೊಳೋದಕ್ಕೂ ತುಂಬ ಈಸಿಯಾಗಿರುತ್ತೆ, ಯಾಕಂದರೆ ಏನು ಎಕ್ಸ್ಟ್ರಾ ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ಎಲ್ಲ ಅದರಲ್ಲೇ ಮಿಕ್ಸ್ ಆಗಿರೋದ್ರಿಂದ ಪ್ರೀ ಮಿಕ್ಸ್ಡ್ ಪ್ಯಾಕ್ ಅದು. ಹಾಗಾಗಿ ನಾನು ಅದನ್ನು ತರಿಸ್ಕೊಳ್ಳೋದು. ಜೊತೆಯಲ್ಲಿ ವಾಶ್ ಮಾಡೋದಕ್ಕೂ ಕೂಡ ತುಂಬಾ ಈಸಿಯಾಗಿರುತ್ತೆ. ಇನ್ನು ನಾವು ಮಾಮೂಲಿಯಾಗಿ ಮೆಹಂದಿನೆಲ್ಲ ಹಚ್ಕೊಂಡಾಗ ಸ್ವಲ್ಪ ವಾಶ್ ಮಾಡೋದು ಕಷ್ಟನೇ. ಆ ಮೆಹಂದಿದೆಲ್ಲ ಒಂಥರ ಒಟ್ಟು ಥರ ಹಂಗೆ ಕಾಣಿಸ್ತಾ ಇರುತ್ತೆ, ಆದರೆ ಇದರಲ್ಲಿ ಹಾಗೆಲ್ಲ ಏನೂ ಇರಲ್ಲ. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿ ನಾನು ಇದನ್ನು ತರಿಸ್ಕೊತೀನಿ. ಇದನ್ನು ನಾನು ಗುರುವಾರ ಬೆಳಗ್ಗೆನೇ ಹಚ್ಕೊಂಡೆ, ಯಾಕಂದರೆ ಇದನ್ನು ಹಚ್ಕೊಂಡ್ಮೇಲೆ ಒಂದು 3 ಅವರ್ ಬಿಡಬೇಕಾಗತ್ತೆ. ಆವಾಗಲೇ ಅದ್ರ ರಿಸಲ್ಟ್ ಚೆನ್ನಾಗಿ ಬರೋದು. ಕೂದಲು ಕಲರ್ ಈ ವೈಟ್ ಹೇರ್ ಎಲ್ಲ ಇರುತ್ತೆ ಅಲ್ಲ, ಅದು ನೀಟಾಗಿ ಕಲರ್ ಚೇಂಜ್ ಆಗಬೇಕು ಅಂತಂದರೆ 3 ಅವರ್ಸ್ ಬಿಡಲೇಬೇಕು. ಚೆನ್ನಾಗಿರುತ್ತೆ. ನನಗೂ ಕೂಡ ಇದೆ ಗ್ರೇ ಹೇರ್ಗಳು ಅಲ್ಲೊಂದು, ಹಾಗಾಗಿ ನಾನು ಇದನ್ನು ತರಿಸ್ಕೊಡೋದು. ಬೇರೆ ಥರ ಯಾವುದು ಕೆಮಿಕಲ್ ಇರೋದನ್ನ ಯೂಸ್ ಮಾಡಬಾರ್ದು ಅಂತ ನಾನು ಇದನ್ನು ತರಿಸ್ಕೊಂಡು ಹಚ್ಕೋತಾ ಇರೋದು, ನ್ಯಾಚುರಲ್ ಹೇರ್ ಪ್ಯಾಕ್ ಅಂದ್ಬಿಟ್ಟು. ಚೆನ್ನಾಗಿದೆ, ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ನಿಮಗೂ ಬೇಕಿದ್ರೆ ನೋಡಿ. ವಿಡಿಯೋದು ಏನು ಇದ್ರದ್ದು ಇನ್ಫಾರ್ಮೇಷನ್ನು ಒಂದು ವಿಡಿಯೋದಲ್ಲಿದೆ, ನೋಡಿಬಿಟ್ಟು ತರಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇನ್ನು ಏರ್ ಪ್ಯಾಕ್ ಕೂಡ ಹಾಕ್ಕೊಂಡೆ ಗುರುವಾರದ ದಿನ, ಅದನ್ನು ಹಾಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. 3 ಅವರ್ಸ್ ಬಿಟ್ಟು ಆದಮೇಲೆ ಇದನ್ನು ವಾಶ್ ಮಾಡ್ಕೊಬೇಕಾಗತ್ತೆ. ಏನು ಬರೀ ತಣ್ಣೀರಲ್ಲಿ ವಾಶ್ ಮಾಡಬೇಕಾಗತ್ತೆ, ಬಿಸಿ ನೀರು ಏನು ಹಾಕ್ದಲೇ ವಾಶ್ ಮಾಡ್ಕೊಬೇಕಾಗತ್ತೆ. ಇನ್ನು ಅದು ಗುರುವಾರದ ದಿನದ್ದಾಯಿತು. ಇದು ಶುಕ್ರವಾರದ ದಿನದ್ದು ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿದ್ದು. ಶುಕ್ರವಾರ ಅಲ್ವಾ, ಮಾಘ ಮಾಸದ ಮೊದಲನೇ ಶುಕ್ರವಾರ, ಹಾಗಾಗಿ ಎಲ್ಲ ಪೂರ್ತಿ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಪೂಜೆ ಐಟಮ್ಸ್ ಎಲ್ಲ ತೊಳೆದು ಇವತ್ತು ಪೂಜೆ ಮಾಡಬೇಕು. ನೆನ್ನೆ ಗುರುವಾರ ನಾನು ಮಾಡೇ ಇರಲಿಲ್ಲ, ಪೂಜೆನೂ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಯಾಕಂದರೆ ಹೇರ್ ಪ್ಯಾಕ್ ಹಾಕ್ಕೊಂಡ್ಮೇಲೆ 3 ಅವರ್ಸ್ ಬಿಡಬೇಕಾಗಿತ್ತು. ನಾನು ಹಾಕ್ಕೊಂಡಿದ್ದೆ ಒಂದು 7 ಗಂಟೆ ಟೈಮಲ್ಲಿ. ಇನ್ನು ನಾನು ಒಂದು 10-10:30 ತನಕ ಏರ್ ಪ್ಯಾಕ್ನ ತೆಗಿಯಂಗಿರಲಿಲ್ಲ. ಇನ್ನು ನಾನು ಅಷ್ಟೊತ್ತಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಹೆಂಗಿದ್ರು ಶುಕ್ರವಾರ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಹಾಗಾಗಿ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಇನ್ನು ಹೇರ್ ಪ್ಯಾಕ್ ಹಾಕ್ಕೊಂಡ್ಮೇಲೆ ಹೇಳಿದೆ ಅಲ್ಲ, ಅದನ್ನು ಹಾಕ್ಕೊಂಡ್ಮೇಲೆ ತಣ್ಣೀರಲ್ಲಿ ವಾಶ್ ಮಾಡಬೇಕು, ಜೊತೆಯಲ್ಲಿ ಶಾಂಪು ಹಾಕಿ ತೊಳೆಯೋಂಗಿಲ್ಲ. ಹಾಗಾಗಿ ನಾನು ನೆನ್ನೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ, ಇವತ್ತು ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಇನ್ನು ಬೆಳಗ್ಗೆನೇ ಮನೆ ಮೇಲಿಂದ ನಾರ್ಮಲಾಗಿ ನೀರು ಹಾಕಿ ತೊಳೆದು ಮಾಪಲ್ಲಿ ಒರೆಸ್ಕೊಂಡು ಆಮೇಲೆ ಹೊಸಲನ್ನೆಲ್ಲ ಒರೆಸ್ಬಿಟ್ಟು ಒಂದು ರಂಗೋಲಿ ಬಿಡಿಸ್ಕೊಂಡಿದ್ದು. ಸಿಂಪಲ್ಲಾಗಿ ಒಂದು ಸೂಪರಾಗಿರೋ ರಂಗೋಲಿ ಬಿಡಿಸಿದ್ದೀನಿ. ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ತುಂಬ ಇಷ್ಟ ಆಯಿತು. ಸೆಂಟ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು, ಆಮೇಲೆ ಅದನ್ನು ಹೆಂಗೆಂಗೋ ಹಂಗೆ ಸರಿ ಮಾಡಿಬಿಟ್ಟು ರಂಗೋಲಿನ ಚೆನ್ನಾಗಿ ಮಾಡಿದ್ದೀನಿ. ನಂಗೆ ಸಖತ್ ಇಷ್ಟ ಆಯಿತು ರಂಗೋಲಿ. ಕಲ್ಲರ್ ಹಾಕಿದ್ರೆ ಯಾವ ರಂಗೋಲಿ ಆದರೂ ಸೂಪರಾಗಿ ಕಾಣುತ್ತೆ ಅಲ್ಲ. ಅದೇನೋ ನನಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ. ಆದರೆ ಇದಕ್ಕೆ ಕಲ್ಲರ್ ಹಾಕ್ತೀವಿ ಅಂದರೆ ತುಂಬ ಟೈಮ್ ಕೊಡಬೇಕಾಗತ್ತೆ ರಂಗೋಲಿಗೆ. ಒಂದು ಅರ್ಧ ಗಂಟೆ ಟೈಮ್ ಹಿಡಿತು ರಂಗೋಲಿ, ಇಷ್ಟು ಚಿಕ್ಕ ರಂಗೋಲಿ ಬಿಡಿಸೋದಕ್ಕೆ. ಅದು ಇನ್ನೂ ದೊಡ್ಡದಾಗಿ ಬಿಡಿಸ್ಬೋದು, ಬಿಡಿಸ್ತಾ ಹೋದರೆ ಇನ್ನೂ ದೊಡ್ಡದಾಗಿ ಬಿಡಿಸ್ಬೋದು. ನನಗೆ ಜಾಗ ಕೂಡ ಇಲ್ಲ, ಜೊತೆಲಿ ಟೈಮ್ ಕೂಡ ಇರಲಿಲ್ಲ. ಟೈಮ್ ಆಗೋಗ್ತಾ ಇತ್ತು, ಯಾಕಂದರೆ ಇವತ್ತು ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಪೂಜೆ ಐಟಮ್ಸ್ ಎಲ್ಲ ತೊಳೆದು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಪೂರ್ತಿ ದೇವ್ರ ಗುಡಿನ ಕ್ಲೀನ್ ಮಾಡಬೇಕು. ಮಾಘ ಮಾಸ ಅಮಾವಾಸ್ಯೆ ಬೇರೆ ಬಂದಿತ್ತಲ್ಲ ಭಾನುವಾರ, ಅವತ್ತು ಕೂಡ ನಾನು ಏನೂ ಮಾಡಿರಲಿಲ್ಲ. ನಾನ್ ವೆಜ್ ಬೇರೆ ಮಾಡ್ಕೊಂಡು ತಿಂದಿದ್ದು. ಅವತ್ತಿಂದನೇ ಮಾಘ ಮಾಸ ಸ್ಟಾರ್ಟ್ ಆಗಿತ್ತು, ಆದರೆ ಏನು ಮಾಡಿರಲಿಲ್ಲ ನಾನು. ಹಾಗಾಗಿ ಇವತ್ತು ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಮಾಡಿರೋದು. ಇನ್ನು ಕಳಸ ಬೇರೆ ನೆನ್ನೆ ಅದಕ್ಕೆ ಸ್ವಲ್ಪ ನೀರು ಜಣೀತಿತ್ತಲ್ಲ ಸಣ್ಣದಾಗಿ ಒಂದು ಕಡೆ, ಅದಕ್ಕೆ ಅದನ್ನು ಹೊಸದು ತಗೊಳ್ಳೋಣ ಅಂತ ನೋಡಿದೆ. ಹೊಸದು ಸುಮ್ಮನೆ ರೇಟ್ ಜಾಸ್ತಿ ಯಾಕೆ ಅಂತ ಅಂದ್ಬಿಟ್ಟು ಅದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಅದಕ್ಕೆ ಸಿಲ್ ತಂದು ಅಂಟಿಸ್ದೆ. ರಾತ್ರಿ ಅಂಟಿಸಿ ಒಣಗಕ್ಕೆ ಬಿಟ್ಟಿದ್ದೆ, ಪೂರ್ತಿಯಾಗಿ ಒಣಗ್ಕೊಂಡಿದ್ದೆ. ಅದನ್ನು ಹಾಕಿದ್ರೆ ನೀರು ಜಣಿಯಲ್ಲ ಅಂತ ಅಂದ್ಬಿಟ್ಟು ಕಳಸ ಹಿಡ್ದೆ ಹೋದರೆ ದೇವ್ರ ಮನೇಲಿ ಒಂಥರ ಚಂದ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಅದನ್ನು ರೆಡಿ ಮಾಡಿ ಎಲ್ಲ ಮಾಡಿದ್ದೆ. ನೆನ್ನೆ ಕಳಶಕ್ಕೆ ಎಲೆ ಎಲ್ಲ ತಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆಗೆ. ಇವತ್ತು ಪೂಜೆ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಮನಸ್ಸಿಗೆ ಒಂಥರ ಸಮಾಧಾನ, ಮನೇಲಿ ಏನೋ ಒಂಥರ ದೇವಸ್ಥಾನದಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ. ಅದಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇನ್ನು ಅದರಲ್ಲಿ ಹೆಂಗಿದ್ರು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಕಲ್ಲರ್ ಇದೆ ಅಲ್ಲ, ಒಂಚೂರು ಕಲ್ಲರ್ ಹಾಕಿ ರಂಗೋಲಿ ಬಿಡಿಸ್ಬಿಡೋಣ. ಶುಕ್ರವಾರದ ದಿನವೇ ಕಲ್ಲರ್ ಹಾಕಿ ರಂಗೋಲಿ ಬಿಡದೆ ಹೋದರೆ ಹೇಗೆ, ನಮ್ಮನೆಗೂ ಲಕ್ಷ್ಮಿ ಬರಲಿ ಅಂತ ಅಂದ್ಬಿಟ್ಟು ಈ ಥರ ರಂಗೋಲಿ ಬಿಟ್ಟಿದ್ದೀನಿ. 7ರಿಂದ 1 ಚುಕ್ಕಿ ರಂಗೋಲಿ ಇದು. ರಂಗೋಲಿನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ.
ಫೈನಲಾಗಿ ರಂಗೋಲಿ ಈ ಥರ ಬಂದಿದೆ. ಹೆಂಗೆ ಕಾಣಿಸ್ತಾ ಇದೆ ರಂಗೋಲಿ ಅಂತ ಹೇಳಿ. ಆ ಸೆಂಟ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತಲ್ಲ, ಅಲ್ಲಿ ಯೆಲ್ಲೋ ಕಲರ್ ಬಿಡಿಸಿರೋದು ಅದು ಕೊನೆಗೆ ಒಳ್ಳೆ ಶಾವಂತಿಗೆ ಹೂ ಥರ ಕಾಣಿಸ್ತಾ ಇತ್ತು. ಸಕ್ಕದಾಗಿ ಅನ್ನಿಸ್ತಾ ಇತ್ತು. ಏನು ರಂಗೋಲಿ ಎಲ್ಲ ಬಿಡಿಸಿ ಆದಮೇಲೆ ಮನೆ ಕೂಡ ಒರೆಸ್ಬಿಟ್ಟು ಆಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡೆ. ಇವತ್ತು ಶುಕ್ರವಾರ ಅಲ್ವಾ, ಸೀರೆ ಉಟ್ಕೊಳ್ಳೋಣ ಅಂತ ಅನ್ನಿಸ್ತು. ತುಂಬ ದಿನ ಆಯಿತು ಸೀರೆ ಉಟ್ಟಿರಲಿಲ್ಲ, ಹಾಗಾಗಿ ಸೀರೆನ ಉಟ್ಕೊಂಡಿದ್ದೀನಿ. ಇದು ಕೂಡ ನಾನು ಮೀಶೋದಲ್ಲೇ ತಗೊಂಡಿದ್ದು ಸ್ಯಾರಿ. ತುಂಬ ಸ್ಯಾರಿಗಳನ್ನ ನಾನು ಮೀಶೋದಲ್ಲಿ ತಗೊಂಡಿದ್ದೀನಿ. ಅವಾಗ ಒಂದ್ಸಲಿ ಟ್ರೆಂಡಿಂಗಲ್ಲಿತ್ತು ಇದು ಕಾಟನ್ ಸ್ಯಾರಿಗಳು ಅಂತ ಅಂದ್ಬಿಟ್ಟು ತಗೊಂಡೆ. ನನಗೆ ತುಂಬ ಇಷ್ಟ ಈ ಸ್ಯಾರಿ, ಯಾಕಂದರೆ ಹೆಂಗೆ ಉಟ್ಕೊಂಡ್ರೆ ಹಾಗೆ ಇರುತ್ತೆ ಸ್ಯಾರಿ ಮಾತ್ರ. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿ ಇದನ್ನು ತಗೊಂಡಿದ್ದು. ಆರ್ಡ್ರ್ ಮಾಡ್ಕೊಂಡಾಗ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ತರಿಸ್ಕೊಂಡೆ. ಏನೋ ಗೊತ್ತಿಲ್ಲ, ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿರೋ ಯಾವ ವಸ್ತುಗಳು ಕೂಡ ವೇಸ್ಟು ಅಂತ ನನಗೆ ಇಲ್ಲಿ ತನಕ ಅನಿಸಿಲ್ಲ. ಎಲ್ಲ ಕೂಡ ವರ್ತೆ ಅನಿಸುತ್ತೆ. ಆ ರೇಟ್ಗೆ ಅಲ್ಲಿ ಬಂದಿರೋ ಪ್ರಾಡಕ್ಟ್ಗೆ ನಿಜವಾಗ್ಲೂ ಚೆನ್ನಾಗೇ ಇದೆ. ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಸೀರೆ. ಇನ್ನೊಂದೆರಡು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆಮೇಲೆ ನಾನು ತಗೊಳಕ್ಕೆ ಹೋಗಲಿಲ್ಲ. ತೊಗೊಬೇಕು ಕಾಟನ್ ಸ್ಯಾರಿಗಳು, ಉಟ್ಕೊಳ್ಳೋದಕ್ಕೆ ಒಂಥರ ಚೆಂದ ಅನಿಸುತ್ತೆ. ಜೊತೆಯಲ್ಲಿ ಒಂಥರ ಫ್ರೀಯಾಗಿರುತ್ತೆ, ತುಂಬ ಹೆವಿ ಅಂತ ಅನಿಸಲ್ಲ ಸ್ಯಾರಿ. ಉಟ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ನನಗೆ ಮೊದಲೇ ಸೀರೆ ಉಟ್ಕೊಂಡ್ರೆ ತುಂಬ ಹೊತ್ತು ಇರೋಕ್ಕಾಗಲ್ಲ, ಅಂಥದ್ರಲ್ಲಿ ಈ ಥರ ಕಾಟನ್ ಸ್ಯಾರಿಗಳಂದರೆ ಆರಾಮಾಗಿ ಸ್ವಲ್ಪ ಹೊತ್ತು ಇರ್ಬೋದು. ಹಾಗಾಗಿ ಇನ್ನು ಸೀರೆನಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇನ್ನು ನಾನು ಕೂಡ ಈ ಥರ ರೆಡಿ ಆಗಿಬಿಟ್ಟು ಇನ್ನು ಪೂಜೆಗೆ ರೆಡಿ ಮಾಡ್ಕೊಬೇಕಲ್ಲ. ಇನ್ನು ಫುಲ್ ದೇವ್ರ ಗುಡಿ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲನೂ ದೇವ್ರ ಗುಡಿಲಿರೋದನ್ನೆಲ್ಲ ತೆಗಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಐಟಮ್ಸ್ಗಳು, ಒಣಗಿರೋ ಹೂವು ಎಲ್ಲನೂ ತೆಗೆದು, ಪೂಜೆ ಐಟಮ್ಸ್ಗಳು ಎಲ್ಲ ತೆಗೆದು ಎಲ್ಲನೂ ತೊಳಿಬೇಕಿತ್ತು. ಹಾಗಾಗಿ ಪೂರ್ತಿಯಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ. ಮಾಘ ಮಾಸದಲ್ಲಿ ಶುಕ್ರವಾರದ ಪೂಜೆ ಏನಪ್ಪ ಅಂತ ಅಂದ್ಕೊಬೇಡಿ, ಇವತ್ತು ಪಂಚಮಿ ಕೂಡ ಇತ್ತು. ಹಾಗಾಗಿ ಸರಸ್ವತಿ ಪೂಜೆ ಮಾಡ್ತಾರೆ ಎಲ್ಲರೂ ಕೂಡ. ನಾವು ಮನೆಯಲ್ಲಿ ಲಕ್ಷ್ಮಿನಿಟ್ಟಿದ್ದೀವಿ, ಸರಸ್ವತಿ ಇಲ್ಲ. ಮನಸಲ್ಲೇ ಸರಸ್ವತಿ ಇದ್ದಾಳೆ ಅಂತ ಅಂದ್ಕೊಂಡು ಪೂಜೆ ಮಾಡಬೇಕು ಅಷ್ಟೇನೆ. ಹಾಗಾಗಿ ಇವತ್ತು ಎಲ್ಲನೂ ಕ್ಲೀನ್ ಮಾಡಿದ್ದು. ಇನ್ನು ಶುಕ್ರವಾರ ಪೂಜೆ ಐಟಮ್ಸ್ ಎಲ್ಲ ತೊಳಿಬೋದಾ ಅಂತಂದರೆ ಏನೂ ಆಗಲ್ಲ ಅದರಿಂದ. ಹೆಂಗಿದ್ರು ಮತ್ತೆ ಎಲ್ಲನೂ ಜೋಡಿಸ್ಬಿಟ್ಟು ಪೂಜೆ ಮಾಡೇ ಮಾಡ್ತೀವಿ ಅಲ್ವಾ. ಹಾಗಾಗಿ ನನಗೇನು ವಾರ ದಿನ ಶುಕ್ರವಾರ ಮಂಗಳವಾರ ಅನ್ನೋದೆಲ್ಲ ಏನೂ ಇಲ್ಲ. ನನಗಿನ್ನೂ ಆವತ್ತೇ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೇ ಸಮಾಧಾನ ಆಗುತ್ತೆ. ಹಾಗಾಗಿ ನಾನು ಅದೇ ಥರ ಮಾಡೋದು. ಇನ್ನು ಇವತ್ತು ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲನೂ ತೆಗೆದುಬಿಟ್ಟು ಫಸ್ಟು ತೊಳೆದ್ಬಿಡ್ತೀನಿ ನೀಟಾಗಿ. ಇನ್ನು ಎಲ್ಲನೂ ಉಜ್ಜಿ ತೊಳೆದು ಆದಮೇಲೆ ಕ್ಲೀನಾಗಿ ನೀಟಾಗಿ ಒಂದು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಂಬಿಡ್ಬೇಕು. ಕ್ಲೀನಾಗಿ ಒರೆಸಿಟ್ಕೊಂಬಿಟ್ರೆ ನೀರಿನ ಕಲೆಗಳಿರಲ್ಲ. ಪ್ರತಿ ಸಲ ನನ್ನ ಪೂಜೆ ಐಟಮ್ಸ್ ತೊಳೆದಾಗಲೂ ಹೇಳ್ತಾನೆ ಇರ್ತೀನಿ, ನೀಟಾಗಿ ಒರೆಸಿ ಇಟ್ಕೊಂಡ್ರೆ ಒಂದು ವಾರ 15 ದಿನ ಆದರೂ ಕೂಡ ಪೂಜೆ ಐಟಮ್ಸ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ತೊಳೆದಾದ್ಮೇಲೆ ಫಸ್ಟು ಒರೆಸಿ ಇಟ್ಕೊಂಡ್ಬಿಡ್ತೀನಿ ಎಲ್ಲನೂ ಕೂಡ. ಆಮೇಲೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋದು ಪೂಜೆಗೆ. ಇನ್ನು ಆವಾಗಲೇ ಹೇಳ್ದಂಗೆ ಕಳಸನೂ ಕೂಡ ಅದು ಒಂಚೂರು ನೀರು ಜಣಿತಿತ್ತಲ್ಲ, ಹಾಗಾಗಿ ಅದಕ್ಕೊಂಚೂರು MCL ಅಂಟಿಸ್ಬಿಟ್ಟು ರೆಡಿ ಮಾಡಿದ್ದೀನಿ. ನೀರು ಜಣಿತಾ ಇಲ್ಲ ಇವಾಗ. ನೋಡೋಣ, ಏನಾದರೂ ಹಾಗೆ ಆದರೆ ಮತ್ತೆ ತೆಗೆದುಬಿಡೋಣ ಅಂದ್ಬಿಟ್ಟು. ಅದು ಸುಮ್ಮನೆ ಸಣ್ಣದಾಗಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ ಅಷ್ಟೇನೆ. ಹಾಗಾಗಿ ಅದನ್ನು ಯಾಕೋ ಏನೋ ಹಾಕ್ಬಿಟ್ಟು ಬೇರೆ ತಗೊಳ್ಳೋಣ ಅಂತ ನೋಡಿದೆ, ಯಾಕೋ ಮನಸ್ಸಾಗಿಲ್ಲ. ತುಂಬ ಆಸೆ ಪಟ್ಟು ತಗೊಂಡಿದ್ದೆ ಅಲ್ಲ, ಹಾಗಾಗಿ ಅದಕ್ಕೆ ಒಂಚೂರು ರೆಡಿ ಮಾಡಿದ್ದೀನಿ. ಇನ್ನು ಎಲೆಗಳೆಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಮನೇಲಿ ಕಳಸ ಇದ್ರೇ ಅದೊಂಥರ ಚೆಂದ ಅನಿಸೋದು. ಬರೀ ಇದಿದ್ದರೆ ಏನೋ ಅಂದರೆ ಕಳಸ ಇಲ್ಲ, ಬರೀ ಫೋಟೋಗಳಿದೆ ಅಂದರೆ ಏನೋ ಒಂಥರ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮತ್ತೆ ರೆಡಿ ಮಾಡಿ ಕಳಸನ ಇವತ್ತು ಇಡ್ತಾ ಇದ್ದೀನಿ ಪೂಜೆಗೆ. ಎಲೆಗಳು ಕೂಡ ಎಲ್ಲ ತೊಗೊಂಬಂದಿದ್ದೆ, ನೆನ್ನೆನೇ ಎಲ್ಲ ಪೂಜೆ ಐಟಮ್ಸ್ ಎಲ್ಲ ತೊಗೊಂಬಂದು ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆ. ಹಾಗಾಗಿ
ಎಲ್ಲನೂ ರೆಡಿ ಮಾಡ್ತಿದ್ದೀನಿ ಈಗ. ಇನ್ನೆಲ್ಲನೂ ಜೋಡಿಸ್ಬಿಟ್ಟು ದೇವರಿಗೆ ದೀಪ ಹಚ್ಚೋದು ಇವಾಗ. ಇನ್ನು ನಾನು ತಲೆಗೆ ಮುಡ್ಕೊಂಡಿರೋ ಹೂವು ನೋಡಿ, ಇವತ್ತು ಕೂಡ ನಮ್ಮ ಗಿಡದಲ್ಲಿ ಅಷ್ಟು ಹೂವು ಸಿಕ್ಕಿತ್ತು. ಈ ನಡುವೆ ಸುಮಾರು ಸಿಗುತ್ತೆ, ಒಂದೇ ಸಲ ಸಿಗ್ತಾ ಇಲ್ಲ. ಅದು ಸ್ವಲ್ಪ ದಿನಕ್ಕೊಂದು ಸ್ವಲ್ಪ ಬಿಡುತ್ತೆ ಅಲ್ಲ. ಒಂದು 3-4 ದಿನದ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದು ಹೂವು ಇವತ್ತು ಶುಕ್ರವಾರ ಮುಡ್ಕೊಳ್ಳೋದಕ್ಕೆ ಅಷ್ಟು ಹೂವು ಸಿಕ್ತು ನನಗೆ. ತೆಗೆದಿಟ್ಟಿರ್ತೀನಿ ಒಂದು ಸತಿಗೆ ಕಟ್ಬಿಟ್ಟು ಮುಡ್ಕೊಳ್ಳೋದು ಅಂತ. ಇನ್ನೂ ಬರ್ತಾ ಇದೆ ಅದರಲ್ಲಿ ಹೂವು ತುಂಬ ಬಿಡ್ತಾ ಇದೆ. ಸ್ವಲ್ಪ ಗಿಡನ ಇನ್ನೊಂಚೂರು ಏನೋ ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬೆಳೆಸಿದ್ರೆ ನನಗೆ ಒಂದಷ್ಟು ಹೂವು ಸಿಗುತ್ತೆ. ದುಡ್ಡು ಕೊಟ್ಟು ತಗೊಳ್ಳೋದು ತಪ್ಪುತ್ತೆ ಅಂತ. ಹಾಗಾಗಿ ಇವತ್ತು ಹೂವು ಸಿಕ್ತು, ಖುಷಿಯಾಗಿ ಮುಡ್ಕೊಂಡಿದ್ದೀನಿ. ಸೀರೆ ಉಟ್ಕೊಂಡ್ಮೇಲೆ ಹೂವು ಮುಡ್ಕೊಬೇಕು. ಆಚೆ ಅಂತೂ ಕೇಳಿದ್ರೆ ರೇಟ್ ಜಾಸ್ತಿ ಹೇಳ್ತಿದ್ದಾರೆ ಹೂವಿಗೆ. ಹಾಗಾಗಿ ಇವತ್ತೇನು ತಗೊಳಕ್ಕೆ ಹೋಗಲಿಲ್ಲ ನಾನು. ಇದೇ ಇತ್ತಲ್ಲ ಅದೇ ಸಾಕು ಅಂತ ಅಂದ್ಬಿಟ್ಟು ಮುಡ್ಕೊಂಡಿದ್ದು. ಇನ್ನೀಗ ದೇವರಿಗೆ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ದೇವರಿಗೆ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಈ ಥರ ಇತ್ತು ನಮ್ಮ ಮನೆಯ ಪೂಜೆ. ಇವತ್ತು ಮಾಘ ಮಾಸದ ಮೊದಲನೇ ಶುಕ್ರವಾರದ ಪೂಜೆ. ರಂಗೋಲಿ ಅಂತೂ ಸಕ್ಕದಾಗಿದೆ. ಇವಾಗ ನೋಡಿ ಗೊತ್ತಾಗುತ್ತೆ, ಅದು ಶಾವಂತಿಗೆ ಹೂ ಥರನೇ ಬಂದಿದೆ ಅಲ್ಲ ರಂಗೋಲಿ. ಸೆಂಟ್ರಲ್ ಯೆಲ್ಲೋ ಕಲರ್ ಕಾಣ್ತಾ ಇರೋದು, ಸೆಂಟ್ರಲ್ ಹೂ ಇಟ್ಟಿದ್ದೀನಲ್ಲ ಅದಕ್ಕೂ ಸೇಮ್ ಮ್ಯಾಚಿಂಗ್. ನಾನು ಅಲ್ಲಿ ತನಕ ಗಮನಿಸೇ ಇರಲಿಲ್ಲ, ಆಮೇಲೆ ನೋಡ್ತಾ ಇದ್ದೀನಿ ಶಾವಂತಿಗೆ ಹೂ ಥರನೇ ಕಾಣ್ತಿದೆ ಅಲ್ಲ ಅಂತ ಅಂದ್ಬಿಟ್ಟು. ಇನ್ನು ಪೂಜೆ ಈ ಥರ ಆಗಿದೆ ಇವತ್ತಿನ ದಿನ ನಮ್ಮ ಮನೆಯಲ್ಲಿ. ಚೆಂದ ಕಾಣ್ತಿದೆ ಅಲ್ಲ. ಎಲ್ಲ ಈ ಥರ ಇಟ್ಬಿಟ್ಟು ಪೂಜೆ ಮಾಡಿ ಆದಮೇಲೆ ಸಮಾಧಾನ ಆಗುತ್ತೆ. ಕರೆಂಟ್ ಹೋಗ್ಬಿಡ್ತು, ಅದೇನೋ ದಿನಕ್ಕೆ 20 ಸಲ ಕರೆಂಟ್ ತೆಗಿತಾ ಇದ್ದಾರೆ ಈ ನಡುವೆ. ಕರೆಕ್ಟಾಗಿ ದೇವ್ರ ಗುಡಿ ಹತ್ರ ಬರೋಷ್ಟೊತ್ತಿಗೆ ಕರೆಂಟ್ ಹೊಟ್ಟೋಯ್ತು. ಆಮೇಲೆ ಬಂತು ಒಂದು 2-3 ನಿಮಿಷ ಅಷ್ಟೇ. ಸುಮ್ಮನೆ ಹಂಗೆ ತೆಗಿಯೋದು, ಹಂಗೆ ಕಟ್ ಮಾಡೋದು, ಹಿಂಗೆ ಮಾಡ್ತಾ ಇರ್ತಾರೆ ಕರೆಂಟ್ನ. ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನೀಗ ಅಡುಗೆ ಮಾಡ್ಕೊಳ್ಳೋದು ಕಡೆ ಬಂದೆ, ಕಿಚನ್ ಕಡೆಗೆ. ಯಾವಾಗಲೇ ಹೇಳ್ದಂಗೆ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಡಿನ್ನರ್ಗೂ ಮಾಡ್ಕೊಬೋದು, ಲಂಚ್ ಬಾಕ್ಸ್ಗೂ ಮಾಡ್ಕೊಬೋದು. ಅರ್ಜೆಂಟಾಗಿ ಆಗೋ ಅಂಥದ್ದು. ಅದು ರಾತ್ರಿ ನಾನು ಕಾಬೂಲ್ ಚನ್ನ ನೆನೆಸಿ ಇಟ್ಟಿದ್ದೆ. ಬೆಳಗ್ಗೆ ಏನೋ ಮಾಡೋ ಐಡಿಯಾದಲ್ಲಿ ಇದ್ದಿದ್ದು, ಟೈಮೇ ಆಗೋಯ್ತಲ್ಲ, ಇಲ್ಲಿ ನಾನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ನನಗೆ ಟೈಮ್ ಜಾಸ್ತಿನೇ ಆಗೋಗಿತ್ತು. ಹಾಗಾಗಿ ಈಗ ಅವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅರ್ಜೆಂಟಾಗಿ ಆಗಬೇಕಿತ್ತು. ಹಾಗಾಗಿ ಕಾಬೂಲ್ ಚನ್ನ ಹಾಕ್ಬಿಟ್ಟು ರೈಸ್ ಬಾತ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ತರಕಾರಿ ಏನಿದೆ ಅಂತ ನೋಡಿದೆ, ಫ್ರಿಜ್ಜಲ್ಲಿ ತರಕಾರಿ ಕೂಡ ಖಾಲಿ ಆಗಿತ್ತು. ಕ್ಯಾರೆಟ್ ಇದು ಅಷ್ಟೇ, ಕ್ಯಾಪ್ಸಿಕಮ್ ಒಂದಿತ್ತು, ಆದರೆ ಅದು ಇದಕ್ಕೆ ಚೆನ್ನಾಗಿರಲ್ಲ.
ಹಾಗಾಗಿ ಅದನ್ನೇನು ಹಾಕಕ್ಕೆ ಹೋಗಲಿಲ್ಲ. ಕ್ಯಾರೆಟ್ ಇತ್ತು, ಕ್ಯಾರೆಟ್ನ ಕಟ್ ಮಾಡಿಕೊಂಡೆ. ಇನ್ನು ಎಲ್ಲ ತರಕಾರಿನೂ ಇನ್ನು ಭಾನುವಾರನೇ ತೊಗೊಂಬರೋದು. ಅಲ್ಲಿ ತನಕ ನಾನು ಮಧ್ಯದಲ್ಲಿ ತರಕಾರಿ ತರೋದಕ್ಕೆ ಹೋಗಲ್ಲ, ವಾರಕ್ಕೊಂದ್ಸಲಿ ತಂದ್ಕೊಳ್ಳೋದೇನೆ. ವಾರ ಪೂರ್ತಿ ಇರೋ ಏನು ತರಕಾರಿ ಇರುತ್ತೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊತೀನಿ ಅಷ್ಟೇನೆ. ಹಾಗಾಗಿ ಇನ್ನು ಏನಿತ್ತೋ ಅದನ್ನೇ ಹುಡುಕ್ದೆ, ಅದ್ರಲ್ಲಿ ಸಿಕ್ಕಿದ್ದು ಕ್ಯಾರೆಟು. ಇನ್ನು ಕ್ಯಾರೆಟ್ ಜೊತೆಯಲ್ಲಿ ಅದೇ ಕಾಬೂಲ್ ಚನ ನೆನೆಸಿಟ್ಟಿದ್ದೆಲ್ಲ ಅವೆರಡನ್ನೂ ಹಾಕ್ಬಿಟ್ಟು ಸಿಂಪಲಾಗಿ ಆಗುವಂಥದ್ದು, ಫಾಸ್ಟಾಗಿ ಆಗುವಂಥದ್ದು ಮಾಡ್ಕೊಬೇಕಾಗಿತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು ನನಗೆ. ಹಾಗಾಗಿ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಇನ್ನು ಇಷ್ಟು ಐಟಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕ್ಯಾರೆಟ್ ಇತ್ತು, ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಈರುಳ್ಳಿ, ಟೊಮೆಟೊ ಒಂದು 3 ಹುಳಿ ಟೊಮೆಟೊ ಕಟ್ ಮಾಡಿದ್ದೀನಿ. ಸ್ವಲ್ಪ ಶುಂಠಿ ತುರಿದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬಿಡಿಸಿ ತುರಿಯೋದಕ್ಕೂ ನಂಗೆ ಟೈಮ್ ಇರಲಿಲ್ಲ, ಹಂಗಾಗಿ ಇನ್ನು ಕಾಬೂಲ್ ಚನ ನೆನೆಸಿರೋದು, ಒಂದು ಅರ್ಧ ಗ್ಲಾಸ್ ಅಷ್ಟು ಅಕ್ಕಿ ನೆನೆಸಿರೋದು, ಈ ಕಡೆ ಸ್ವಲ್ಪ ಸ್ಪೈಸಸ್ನ ತೊಗೊಂಡಿದ್ದೀನಿ. ಇಷ್ಟೇನೆ. ಇನ್ನು ಇವಾಗ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು, ಒಂದು 5-6 ಸ್ಪೂನ್ ಅಷ್ಟು. ನಾನು ಹಾಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಎಣ್ಣೆ ಅಂತ ಅನ್ನಿಸ್ತು. ಒಂದು 2 ಸ್ಪೂನ್ ಅಷ್ಟು ಕಮ್ಮಿ ಹಾಕ್ಕೊಂಡಿದ್ರೆ ಕರೆಕ್ಟಾಗಿರ್ತಿತ್ತೇನೋ. ಒಂಚೂರು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅಷ್ಟೇನೆ. ಇನ್ನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತಗೊಂಡಿದ್ದು ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ಫ್ಲೇವರ್ ಬಿಡೋ ಥರ ಫ್ರೈ ಮಾಡ್ಕೊಬೇಕು ಅಷ್ಟೇನೆ. ಆಮೇಲೆ ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಕೆಂಪಗಾಗೋ ತನಕ. ಆಮೇಲೆ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡ್ರೆ ಇದ್ದರೆ ಹಾಕ್ಕೊಳ್ಳೋದು. ನಾನು ಪೇಸ್ಟ್ ಇರಲಿಲ್ಲಲ್ಲ, ಹಾಗಾಗಿ ಬರೀ ಶುಂಠಿನಷ್ಟೇ ಅರ್ಜೆಂಟಾಗಿ ತುರಿಯೋದಕ್ಕಾಗಿದ್ದು. ಬೆಳ್ಳುಳ್ಳಿನ ಬಿಡಿಸಿ ತುರಿಬೇಕಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಮಾಡೋಕ್ಕಾಗಲಿಲ್ಲ, ಬರೀ ಶುಂಠಿ ತುರಿದಿರೋದನ್ನು ಹಾಕಿದ್ದೀನಿ. ಜೊತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಡೋ ತನಕ. ಆಮೇಲೆ ಅದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕ್ಯಾರೆಟ್ನೆಲ್ಲ ಹಾಕ್ಕೊಳೋದು. ಕ್ಯಾರೆಟ್ ಹಾಕ್ಕೊಂಡು ಆಮೇಲೆ ಕಾಬೂಲ್ ಚನ್ನೂ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ತೊಳೆದು ನೆನೆಸಿ ಇಟ್ಟಿದ್ದೀವಲ್ಲ ಅಕ್ಕಿನ, ಅದನ್ನು ಹಾಕ್ಕೊಂಡು, ನಾನು ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದು, ಅದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕೋದು. ಅರ್ಧ ಗ್ಲಾಸ್ಗೆ 1 ಗ್ಲಾಸು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಆದರೆ ಸಾಕು. ನೆನೆಸಿರೋ ಕಾಬೂಲ್ ಚನ ಅಲ್ಲ, ಬೇಗನೆ ಬೆಂದುಬಿಡುತ್ತೆ, ಅದೇನು ತುಂಬ ಟೈಮ್ ಏನು ತಗೊಳ್ಳಲ್ಲ, 3 ವಿಷಲ್ಗೆಲ್ಲ ಬೆಂದುಬಿಡುತ್ತೆ. ಅಷ್ಟೇ, 3 ವಿಷಲ್ ತೆಗೆದ್ರೆ ರೈಸ್ ಬಾತು ರೆಡಿನೇ ಆಗಿಬಿಡುತ್ತೆ. ಬೇಕಿದ್ರೆ ಇದಕ್ಕೆ ಪುದೀನ, ಕೊತ್ತಂಬರಿ ಏನು ಬೇಕಾದರೂ ಹಾಕ್ಕೋಬೋದು. ನನಗೆ ಅದೆಲ್ಲ ಬಿಡಿಸಿ ಹಾಕೋದಕ್ಕೂ ಕೂಡ ಟೈಮ್ ಇರಲಿಲ್ಲ, ಹಾಗಾಗಿ ಅವೇನೂ ಹಾಕಿಲ್ಲ. ಅರ್ಜೆಂಟಿಗೆ ಆಗಬೇಕಾಗಿತ್ತು, ಫಾಸ್ಟಾಗಿ ಆಗಬೇಕಾಗಿತ್ತು, ಹಾಗಾಗಿ ಈ ಥರ ಮಾಡ್ಕೊಂಡಿರೋದು. ಹೆಂಗಿದೆ ರೆಸಿಪಿ ಅಂತ ಹೇಳಿ. ಬ್ಯಾಚುಲರ್ಗಳಿಗೆಲ್ಲ ತುಂಬ ಬೇಗ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ, ಈಸಿಯಾಗಿರುತ್ತೆ, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಯಾರಾದರೂ ನೋಡ್ತಾ ಇದ್ದರೆ ಅರ್ಜೆಂಟಾಗಿ ಆಗಬೇಕು ಅನ್ನೋ ಥರ ಇದ್ದರೆ ಅಡಿಗೆ ಈ ಥರ ಮಾಡ್ಕೊಳ್ಳಿ. ನೈಟ್ ಊಟಕ್ಕೂ ಕೂಡ ಅಷ್ಟೇನೆ ಬೇಗ ಮಾಡ್ಕೊಬೋದು. ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಬಿಟ್ರೆ ಆಯಿತು, ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ನಿಜವಾಗ್ಲೂ ಟೇಸ್ಟು ಚೆನ್ನಾಗಿತ್ತು, ಸಿಂಪಲಾಗಿ ಮಾಡಿದರೂ ಕೂಡ ಸೂಪರಾಗೇ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ?
ಇನ್ನೀಗ ವಿಜುವಲ್ ಇಳಿದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಚೆನ್ನಾಗಿತ್ತು. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪೆಲ್ಲ ಹಾಕ್ಕೊಂಡಿದ್ರೆ ಇನ್ನೂ ಸಕ್ಕತ್ತಾಗಿ ಅನಿಸ್ತಾ ಇತ್ತು ಟೇಸ್ಟು, ಸ್ಮೆಲ್ಲು ಎಲ್ಲನೂ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅದೇ ಹೇಳ್ದಂಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಆದರೆ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು. ಇನ್ನು ಅದನ್ನು ತಟ್ಟೆಗೂ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ನಮ್ಮದು ಬೆಳಗ್ಗೆದು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವ್ಲಾಗ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರೆಲ್ಲ ಪೇಷನ್ಸಲ್ಲಿ ಕೂತ್ಕೊಂಡು ನನ್ನ ವೀಡಿಯೋನ ನೋಡಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೈಪ್ ಇರುತ್ತೆ, ಹೈಪ್ ಕೊಡೋದನ್ನು ಮರಿಬೇಡಿ. ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.